ಮತ್ತೆ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಿದಂತಹ ಪಾಪಿ ಪಾಕಿಸ್ತಾನ ಕಾಲು ಕೆರೆದುಕೊಂಡು ಮತ್ತೆ ಅಪ್ರಚೋದಿತ ದಾಳಿ ನಡೆಸ್ತಾ ಇರುವಂತಹ ಪಾಕಿಸ್ತಾನ ನಿನ್ನೆ ನಡೆದಂತಹ ನಮ್ಮ ಆಪರೇಷನ್ ಸಿಂಧುಗೆ ಪ್ರತ್ಯುತ್ತರ ಅಂತ ಅವರು ಅನ್ಕೊಂಡಿದ್ದಾರೆ. ನಮ್ಮ ಭಾರತದ ಪಂಜಾಬ್ನ ಅಮೃತಸರವನ್ನ ಗುರಿಯಾಗಿಟ್ಟುಕೊಂಡು ಅಲ್ಲಿನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ನಿನ್ನೆ ತಡರಾತ್ರಿ ಏರ್ ಮಿಸೈಲ್ ದಾಳಿಯನ್ನ ಪಾಕಿಸ್ತಾನ ನಡೆಸಿದೆ. ಆದರೆ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಮುಖಭಂಗ ಆಗಿದೆ. ನಮ್ಮ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಆ ಎರಡು ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ. ಆದರೆ 15ಕ್ಕೂ ಹೆಚ್ಚು ನಾಗರಿಕರ ಪ್ರಾಣ ಹೋಗಿದೆ, 5ಕ್ಕೂ ಹೆಚ್ಚು ಸೈನಿಕರು ಬಲಿದಾನವನ್ನು ಹೊಂದಿದ್ದಾರೆ. ಈ ಒಂದು ಪಾಪಿ ಪಾಕಿಸ್ತಾನಕ್ಕೆ ಇಷ್ಟಾದರೂ ಬುದ್ಧಿ ಬರಲಿಲ್ಲ ಅಂತ ಕಾಣುತ್ತೆ. ನಿನ್ನೆ ನಡೆದಂಥ ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವರು ಒಂದು ಮಾಹಿತಿಯನ್ನು ಹೇಳ್ತಾರೆ ವಿಪಕ್ಷಗಳಿಗೆ ಮತ್ತು ಸೇರಿದಂತಹ ಎಲ್ಲರಿಗೂ ಕೂಡ, ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ ಅಂತ. ಹೌದು, ನಾವೆಲ್ಲರೂ ಭಾರತೀಯರು ಕೇಳುವಂಥದ್ದು, ನಾವು ಬಹಳ ಸಂಯಮದಿಂದ ನಿರ್ಧಾರವನ್ನು ತೆಗೆದುಕೊಂಡು ಅಲ್ಲಿನ ನಾಗರಿಕರಿಗಾಗಲಿ ಪಾಕಿಸ್ತಾನದ ಸೇನೆಗಾಗಲಿ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಮಾಡಿಲ್ಲ. ಬರೀ ಉಗ್ರರನ್ನು ನಾವು ದಾಳಿಯಾಗಿ ಮಾಡಿದ್ದು, ಉಗ್ರರನ್ನು ಸದೆ ಬಡಿದಿದ್ದು. ಆದರೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದ್ರು ಕೂಡ, ಬಹುಶಃ ಒಂದು ಮಾತಿದೆ ಕನ್ನಡದಲ್ಲಿ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ಆ ರೀತಿಯಾಗಿ ಬಹುಶಃ ಅದು ಹೋಗ್ಬಿಡ್ಬೇಕು ಅಂತ ಟೈಮ್ ಬಂದಿರಬೇಕನ್ನೋ ಪಾಕಿಸ್ತಾನಕ್ಕೆ, ಅದಕ್ಕೆ ಪದೇ ಪದೇ ಕಾಲು ಕೆರೆಕೊಂಡು ಗಲಾಟೆ ಮಾಡಿಕೊಂಡು ಯುದ್ಧವನ್ನು ಘೋಷಿಸಿಕೊಂಡು ಅಪ್ರಚೋದಿತ ದಾಳಿಯನ್ನು ಮಾಡಿಕೊಂಡು ಈಗೇನು ನಿನ್ನೆ ತಡರಾತ್ರಿ ಪಂಜಾಬ್ನ ಅಮೃತಸರವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ದಾರೆ, ಇದಕ್ಕೆ ತಕ್ಕನಾದಂಥ ಉತ್ತರವನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಕೊಟ್ಟಿದೆ. ಆ ಎರಡು ಮಿಸೈಲ್ಗಳನ್ನ ಹೊಡೆದುರುಳಿಸಿದ್ದಾರೆ. ಇನ್ನೂ ಕೂಡ ಇವ್ರಿಗೆ ಸಾಲದಂತ ಮತ್ತೆ ಕಾಲು ಕೆರೆಕೊಂಡು ಜಗಳಕ್ಕೆ ಬಂದರೆ, ಯುದ್ಧ ಮಾಡಿದರೆ ಖಂಡಿತ ಅವ್ರಿಗೆ ಅರ್ಥ ಆಗುವಂಥ ರೀತಿಯಲ್ಲೇ ಭಾರತದ ಸರ್ಕಾರವನ್ನು ಆಗ್ರಹಿಸ್ತೀವಿ, ಯುದ್ಧ ಆಗಲೇಬೇಕು ಅನ್ನುವಂಥ ರೀತಿ. ಇದಾಗಿತ್ತು ಇವತ್ತಿನ ಮಾಹಿತಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.